ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಇನ್ಫೋಗೆ ಸ್ವಾಗತ. ಸಾರಿ, ನಾನು ಟ್ರಾವೆಲ್ ಇರೋದ್ರಿಂದ ತುಂಬ ದಿವಸ ಆದಮೇಲೆ ನಾನು ಇವತ್ತು ಮತ್ತೆ ಬರ್ತಾ ಇದ್ದೀನಿ. ಓಕೆ, ಸೊ ಆಲ್ಮೋಸ್ಟು ಹೋದ ವಾರ ಹೇಳಿದ್ದೆ ನಾನು 17,700 ಆರ್ 7,600 ಬೀಟ್ ಆದರೆ ಮಾತ್ರ ಲಾಂಗ್ ಸೈಡ್ ಹೋಗಿಲ್ಲ ಅಂದರೆ ಹೋಗಬೇಡಿ ಅಂತೇಳಿ ಲಾಸ್ಟ್ ವೀಕ್ ಹೇಳಿದ್ದೆ. ಸೊ ಎಕ್ಸಾಕ್ಟ್ಲಿ 17,550ಗೆ ಬೀಟ್ ಆಗಿ ಲಾಸ್ಟ್ ವೀಕಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ 650 ತನಕ ಹೋಗಿ ವಾಪಸ್ಸು ರಿವರ್ಸಲ್ ತೊಗೊಂಡು. ಓಕೆ, ಆ್ಯಂಡ್ ಲಾಸ್ಟ್ ಫ್ರೈಡೇ ವೆರಿ ಬಿಗ್ ಆ್ಯಂಡ್ ಬಿಗ್ಗೆಸ್ಟ್ ಫಾಲ್ ಆಗಿತ್ತು. ಆ್ಯಕ್ಚುಲಿ ನನಗೂ ಲಾಸ್ ಆಗಿದೆ, ಬಟ್ ಇಟ್ಸ್ ಅ ಪಾರ್ಟ್ ಆಫ್ ದಿ ಸಿಸ್ಟಮ್. ಓಕೆ, ನೆಕ್ಸ್ಟು ಸಪೋರ್ಟ್ ತೊಗೊಂಡು 16,400 500 ರೇಂಜಸ್. ಸೊ ಅಲ್ಟಿಮೇಟ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೆ, ಮೇ ಬಿ ನಾನು ಸಂಡೇ ಒಂದು ಪೋಸ್ಟ್ ಮಾಡಿದ್ದೆ. ಓಕೆ, 16,800 ಬಿಲೋ ಹೋದರೆ ಇಲ್ಲಿ ತನಕ ಹೋಗ್ಬೋದು ಅಂತೇಳಿ. ಸೊ ಇವಾಗಲೂ ಸಹಿತ ಐ ಆಮ್ ನಾಟ್ ಕಂಫರ್ಟ್ ವಿತ್ ಎನಿ ಅಪ್ ಮೂವ್. ಮೇ ಬಿ ಇವತ್ತು ಒಂದು 17,100 ತನಕ ಟಚ್ ಆಗ್ಬೋದು. ಸೊ 150 ಮೇಲೆ ಹೋದರೆ ಮುಂದೆ ನೋಡೋಣ, ಬಟ್ ಸೊ ಟಚ್ ಆಗ್ಬೋದು. ಸೊ ನೋಡೋಣ ಮಾರ್ಕೆಟ್ ಎಲ್ಲಿಗೆ ಬಂದಿದೆ ಅಂತೇಳಿ. ಸೊ ಆ್ಯಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇದು ಒಂದು ಸಾರಿ ಇದು ಒಂದು ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ. ಓಕೆ, ಅವಲಿ ಚಾರ್ಟಲ್ಲಿ ಇದೊಂದು ದೊಡ್ಡ ಇದು ಒಂದು ಬಿ ಆಗ್ಬೋದು. ಇದು ಬಿ ಎಲ್ಲಿ ತನಕ ಆಗುತ್ತೆ ನೋಡಿ, ಆಮೇಲೆ ನಾನು ಸಿ ತನಕ ಹೋಗ್ಬೋದು. ಓಕೆ, ಇದನ್ನು ನಾನು ABC ಅಂತ ಮೆಷರ್ ಮಾಡಬೇಕಂದ್ರೆ ಫಸ್ಟು ಮೊದಲಿಗೆ ನಾನು ಇದು ನೋಡಿ, ಇಲ್ಲಿಂದ ಇದು ಟ್ರೆಂಡಿಂಗ್ ಆಗಿದೆ, ತುಂಬ ಸ್ಪೀಡಾಗಿ ರಿವರ್ಸಲ್ ಆಗಿದೆ. ಇದು ಕರೆಕ್ಷನಲ್ಲಿದೆ. ಕರೆಕ್ಷನ್ ಅಂದರೆ ಸೊ ಬಿನ ಕರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ಹೇಳ್ಬೋದು. ಯಾವಾಗಲೂ ಟ್ರೆಂಡಿಂಗ್ ಮೊದಲು ಸ್ಪೀಡಲ್ಲಿ ಬಂದಾಗ ಟ್ರೆಂಡಿಂಗ್ ಇರುತ್ತೆ. ಸೊ ಎ ಟ್ರೆಂಡಿಂಗ್ ಆದರೆ ಬಿ ಕರೆಕ್ಷನ್ ಆದರೆ ಸಿ ಮತ್ತು ಟ್ರೆಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದ್ರ ಒಳಗಡೆ ನಾನು ಮತ್ತೆ ABC ಹಾಕೋಬೇಕು. ಇದ್ರೊಳಗೆ ಸಾರಿ ಒಂದು ನಿಮಿಷ, ಇದ್ರೊಳಗೆ ಮತ್ತೆ ನಾನು ABC ಹಾಕೋಬೇಕಂದ್ರೆ ಸೊ ಲೆಟ್ ವಿ ಕಮ್ ಇನ್ ಟು 5 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಚಾರ್ಟ್. ಓಕೆ, ಓಕೆ ನೋಡಿ, ಇಲ್ಲಿ ನಾನು 5 ಮಿನಿಟ್ಸ್ ಚಾರ್ಟಲ್ಲಿದ್ದೀನಿ. ಓಕೆನಾ, ಈ ಬಿ ಎಲ್ಲಿ ತನಕ ಹೋಗಬಹುದು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು A, B and C. ಓಕೆ, ಸೊ 16,993 ಇವತ್ತು ಬೀಟ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಇವಾಗ XGS ನಿಫ್ಟಿ 17,070 ಲೆವೆಲಲ್ಲಿದೆ. ಬೀಟ್ ಆಗಬಹುದು, ಆಗುತ್ತೆ ಅಂತ ಹೇಳಲ್ಲ, ಆಗಬಹುದು. ಪ್ಲಸ್ ಇಚಿಮೊಕೊನು ಏನು ಹೇಳ್ತಾ ಇದೆ ನೋಡಿ ಇಲ್ಲಿ ಎಕ್ಸಾಕ್ಟ್ಲಿ. ಯಾಕಂದ್ರೆ 5 ಮಿನಿಟ್ಸಲ್ಲೂ ನೋಡೋಣ. ಇದನ್ನು 5 ಮಿನಿಟ್ಸಲ್ಲೂ ನೋಡ್ಬೋದು. 5 ಮಿನಿಟ್ಸಲ್ಲಿ ಏನು ಹೇಳ್ತಾ ಬೇಕಂದ್ರೆ ಅದನ್ನು ನೋಡೋಣ. ಇನ್ನೂ ಅಲ್ಟ್ರಾದಲ್ಲಿ ಬೇಕಂದರೆ ನೋಡಿ, 5 ಮಿನಿಟ್ಸಲ್ಲಿ ಜಿಗ್ಜಾಗ್ ಆಗಿದೆ. ಇದು ಒಂದು A, ಓಕೆ, B, C. ನಿಮ್ಗೆ ನಾನು ಹೇಳ್ತೀನಿ ನೆನ್ನೆಗೆ ಹೆಂಗೆ ನಿಂತು ಅಂತ ಲೆವೆಲು. ನೆನ್ನೆ ನಾನು ಹೇಳ್ತೀನಿ ನೋಡಿ. ಸಾರಿ, ಓಕೆ, ಸೊ ನೋಡಿ 1.38 ಲೆವೆಲ್ಗೆ ಕರೆಕ್ಟಾಗಿ ಬ್ರೇಕ್ಔಟ್ ಆಯಿತು. ಇದೆಷ್ಟು ಟೈಮ್ ರೆಸಿಸ್ಟೆನ್ಸ್ ಝೋನಲ್ಲಿ ಎಷ್ಟು ಟೈಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಆಯಿತು ನೋಡಿ. ಈ ನಂತರ ಬ್ರೇಕ್ಔಟ್ ಆಯಿತು. ಸೊ 17,040. ಸೊ ನಾನು ಹೇಳಿದಂಗೆ 17,226 ಆಯಿತು. ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆನಾ, ಬಟ್ RSI ನೋಡಿದಾಗ ಇಲ್ಲೊಂದು ಸೊ ನೀವು ನೋಡ್ತಾ ಇರ್ಬೋದು ಈ ಹೈ. ಓಕೆ, ಇಲ್ಲಿ ಹೈ ಇವು ನೀವು ನೋಡ್ತಾ ಇರ್ಬೋದು. ಎಷ್ಟು ಡೈವರ್ಜೆನ್ಸ್ ಇದೆ ಅಂತೇಳಿ ನೋಡಿ ಇಲ್ಲಿಂದ. ಸೊ ಇಲ್ಲಿ ಡೈವರ್ಜೆನ್ಸ್ ಬಂದಿದೆ. ಓಕೆ, ಇಲ್ಲಿ ಡೈವರ್ಜೆನ್ಸ್ ಬಂದಿದೆ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆನಾ, ಸೊ ಇವತ್ತಿಗೆ ಬಂದಾಗ ನಾನು ಮಾರ್ಕೆಟು ಏನಾಗ್ಬೋದು ಅಂತ ಹೇಳಿದ್ರೆ, ಇವತ್ತಿಗೆ ಎಕ್ಸ್ಪೈರಿ ದಿವಸ ಇರೋದ್ರಿಂದ ಮಾರ್ಕೆಟ್ ಏನಾಗ್ಬೋದು ಅಂತ ಹೇಳಿದ್ರೆ, ಓಕೆ, ನಾನು ಇಚಿಮೊಕೊ ಹಾಕಿ ತೋರಿಸ್ತೀನಿ ಒಂಚೂರು ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ನೋಡಿ, ನಾನು ಆವಾಗಲೇ ಹೇಳಿದ್ರೆ 17,150 ಬೀಟ್ ಆದರೆ ಮಾತ್ರ ಹೋಗಿ ಅಂತೇಳಿ. ಕಾರಣ ಇಷ್ಟೇ. ಸಾರಿ, ಅವರ್ಲಿ ಚಾರ್ಟಲ್ಲಿ 17,000 ಸದ್ಯಕ್ಕೆ ಏನು ಮಾರ್ಕೆಟ್ ಓಪನ್ ಆಗಿಲ್ಲ, ಬಟ್ ಆದಮೇಲೆ ನೋಡೋಣ. 17,100 17,300 ಒಂದು
ಝೋನ್ ಆಗುತ್ತೆ, ಅಲ್ಲಿ ನೋ ಟ್ರೇಡಿಂಗ್ ಝೋನ್ ಆಗುತ್ತೆ. ಆ ನಂತರ ನೀವು ಬುಲಿಶ್ ಹೋಗ್ಬೋದು, ಬಟ್ ಐ ಆಮ್ ನಾಟ್ ಓಕೆ ವಿತ್ ಬುಲಿಶ್, ಬಿಕಾಸ್ ನಾವು ಆಗಿ ಫಿಬೋನಚ್ಚಿ ನೋಡಿದ್ರೆ 17,200 ರೇಂಜ್ ಬಂದುಬಿಟ್ಟು 2 ಪಾಯಿಂಟ್ ಸಮಥಿಂಗ್ ಲೆವೆಲ್ ಇತ್ತಲ್ವಾ. ಸೊ ಇಲ್ಲೂ ಇಚಿಮಿಕು ಅದೇ ತೋರಿಸ್ತಾ ಇದೆ. ಓಕೆ, ಸೊ ನೀವು ಇವತ್ತಿಗೆ ಏನಾದರೂ ನೀವು ಟ್ರೇಡಿಂಗ್ ತೊಗೊಳ್ತೀರಾ ಅಂದರೆ, ಓಕೆ, ಇವತ್ತಿಗೆ ಏನಾದ್ರು ಟ್ರೇಡಿಂಗ್ ತೊಗೊಳ್ತೀರಾ ಅಂದರೆ, ಸೊ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಎ, ಬಿ, ಸಿಂಪಲು. ಇಲ್ಲಿ 1 2 3 4 5 ಆಗೋ ಚಾನ್ಸಸ್ ಇರುತ್ತೆ. ಸೊ ವೇಟ್ ಮಾಡಿ 17,093 ಬೀಟ್ ಆಗೋ ತನಕ. ಒನ್ಸ್ 17,093 ಬೀಟ್ ಆದರೆ ನೀವು ಬುಲಿಶ್ ಕಡೆ ಹೋಗಿ, ಯಾಕಂದರೆ ಇಲ್ಲ ಅಂದರೆ ಅಲ್ಲಿಂದ ರಿವರ್ಸಲ್ ತೊಗೊಳ್ಳೋ ಚಾನ್ಸಸ್ಸು ಇರುತ್ತೆ. ಓಕೆನಾ, ಇದು ಇಂಟ್ರಾಡೇಯಲ್ಲಿ ಮಾತ್ರ. ಸೊ ಇನ್ನು ಡೌನ್ ಲೇಯರ್ ಎಸ್ಟರ್ಡೇ ಲೋ ಬೀಟ್ ಆಗಬೇಕು. ಎಸ್ಟರ್ಡೇ ಲೋ ಎಷ್ಟು? 16,689, ಸಾರಿ 16,811, 16,811, ಅದೇ 16,800 ಬೀಟ್ ಆದರೆ ನೀವು ಲೋಯರ್ ಸೈಡ್ಗೆ ಹೋಗಿ. ಇಲ್ಲ ಶಾರ್ಟ್ ಸ್ಟ್ರಾಡಲ್ ಮಾಡಿ, ಬಿಲೋ 16,800, ಅಬೌವ್ 17,300 ಮಾಡಿ. ಸ್ವಲ್ಪ ರಿಸ್ಕ್ ಇದೆ, ಶಾರ್ಟ್ ಸ್ಟ್ರಾಡಲ್ ಮಾಡಿ. ಅಂದರೆ ಸಿನ ಸೆಲ್ ಮಾಡಿ 17,300, ಪಿನ ಸೆಲ್ ಮಾಡಿ 16,800. ಸೊ ಪ್ರೈಸ್ ಟು ಒಂದು ನಿಮಿಷ ಹೇಳ್ತೀನಿ ನಿಮಗೆ ಪ್ರೈಸು. ನೀವು 17,300ನ ಸೆಲ್ ಮಾಡಿದ್ರೆ ನಿಮಗೆ 2 ರೂಪಾಯಿ 2.5 ರೂಪಾಯಿ ಸಿಗುತ್ತೆ. ಅಂದರೆ ಗ್ಯಾಪ್ ಅಪ್ ಆದಾಗ ನಿಮ್ಗೆ ಜಾಸ್ತಿ ಆಗುತ್ತೆ. ಅದು ಮಾಮೂಲಿ ಆಲ್ಮೋಸ್ಟ್ 10 ರೂಪೀಸ್ ತನಕ ಹೋಗೋ ಚಾನ್ಸಸ್ ಇದೆ. ಓಕೆನಾ, 16,800 ಸೆಲ್ ಮಾಡಿದ್ರೆ 18 ರೂಪಾಯಿ ಇದೆ. ಬಟ್ ನಿಮಗೆ ಅಕಸ್ಮಾತ್ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಆದರೆ 16,800 ಅಲ್ವಾ. ಓಕೆ, ಸೊ ₹100 ಗ್ಯಾಪ್ ಅಪ್ ಆದರೆ ನಿಮಗೆ ಆಲ್ಮೋಸ್ಟ್ ಇದೊಂದು 10 ರೂಪಾಯಿಗೆ ಸಿಗುತ್ತೆ. ಓಕೆ, ಎಸ್ 10 ರೂಪಾಯಿ ತನಕ ಸಿಗ್ಬೋದು. ಸೊ ಅಷ್ಟು ಇವತ್ತು ಕ್ಲೋಸಿಂಗ್ 17,050 ಲೆವೆಲಲ್ಲಿ ಕ್ಲೋಸಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲ 17,000 16,800 ಹೋಗೋದು ತುಂಬ ಕ್ರಿಟಿಕಲ್ಲು. ಈ 17,300 ಇಲ್ಲ ಎರಡು ಕಡೆ 10 ರೂಪೀಸ್ದು ನೀವು ಶಾರ್ಟ್ ಸೆಲ್ ಮಾಡಿ ಲೈಕ್ ಮಾಡ್ಬೋದು. ಏನು ಅಷ್ಟೊಂದೇನು ಇವತ್ತು ರಿಸ್ಕ್ ಅನ್ಸಲ್ಲ. ಲೈಕ್ 17,100, ಸೊ ಆಲ್ಮೋಸ್ಟ್ ನೀವು 17 ಇವತ್ತು ಗ್ಯಾಪ್ ಅಪ್ ಆದರೆ 17,150 to 200 ಲೆವೆಲ್ 10 ರೂಪೀಸ್ ಆಗಿಬಿಟ್ಟಿರುತ್ತೆ. ಈ ಕಡೆಯಿಂದ ನೀವು 16,800 10 ರೂಪೀಸ್ ಆಗಿರುತ್ತೆ, 11-12 ರೂಪೀಸ್ ಬಂದಿರುತ್ತೆ. ಸೊ ಎರಡು ಕಡೆ ನೀವು 17,200 ಸೊ ಸೆಲ್ ಮಾಡಿ. ಸೊ ಸ್ವಲ್ಪ ರಿಸ್ಕ್ 17,200 ರಿಸ್ಕ್ ಅಂದರೆ ಚಾನ್ಸಸ್ ತೊಗೊಳೋದು ಬೇಡ ಅಂತ 17,250 300 ಲೆವೆಲ್ ನೀವು ಶಾರ್ಟ್ ಸ್ಟ್ರಾಡಲ್ ಮಾಡ್ಬೋದು. ದಯವಿಟ್ಟು ಎಕ್ಸ್ಪೈರಿ ದಿವಸ ಟ್ರೇಡಿಂಗ್ನ ಹೊಸಬ್ರು ಅವಾಯ್ಡ್ ಮಾಡಿ. ಓಕೆ, ಸೊ ಚಿಕ್ಕದಾಗಿ ಒಂದು ಸ್ಟಾಪ್ ಲಾಸ್ ಹಾಕೊಳ್ಳಿ, ದೊಡ್ಡದೊಂದು ಪ್ರಾಫಿಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.